ಉದಾಹರಣೆಗೆ ದ್ವಾರಕೀಶ್ನವರು ಒಂದು ಒಳ್ಳೆ ವಿಲನ್ ರೋಲ್ಗೆ ಒಬ್ಬ ಬೇಕು ಅಂದ್ಬಿಟ್ಟು ಉದಯ್ ಕುಮಾರ್ ಮಗನ ಸೆಲೆಕ್ಟ್ ಮಾಡ್ತಾರೆ. ಅವರೇನೋ ಹಣಕಾಸು ಜಾಸ್ತಿ ಕೇಳಿದ್ರು ಕೊಡೋಕ್ಕಾಗಲ್ಲ ಅಂತೇಳಿ ಬೇರೆ ಯಾರಿಗಾರು ಹಾಕೋಣಪ್ಪ ಬೇಡ, ಅವರು ದುಡ್ಡು ಜಾಸ್ತಿ ಕೇಳ್ತಾರೆ ಅಂದರೆ ಪಾಪ ಒಬ್ಬ ಗೆಜ್ಜೆನಾದ ಅಂತ ಒಂದು ಡೈರೆಕ್ಟ್ರು ವಿಜಯ್ ಕುಮಾರ್, ಅವನು ಅಷ್ಟೇ ಡೈರೆಕ್ಟ್ರು ರಾಜಕಿಶೋರ್ ಅಂತ. ಅವ್ನಿಗೇನೋ ಒಂದು ಕರುಣೆ, ಯಾರಿಗಿಲ್ಲ ಅಂದರೆ ಜಗ್ಗೇಶ್ವರ ಕೊಡಿಸ್ಕೊಡೋಣ ಅಂತ ಹೇಳಿ ಅವ್ನು ದ್ವಾರಕೀಶ್ ಕೇಳೋದು. ಅವನು ಪಾಪ ನಮ್ಮ ಉದಯ್ ಶಂಕರ್ ಅವ್ರ ಮಗ ತೀರೋಗ್ಬಿಟ್ಟು ಆಕ್ಸಿಡೆಂಟ್ ಆಗಿ ಅವನು ನಮ್ಮನೆಗೆ ಬರ್ತಾರೆ ಬೆಳಗ್ಗೆ ಬಂದ್ಬಿಟ್ಟು. ನಾವು ಅವತ್ತು ಜನವರಿ 14ನೇ ತಾರೀಕು 2 ಒಬ್ಬಟ್ಟು 4 ವಡೆ ಮಾಡ್ಕೊಂಡು ಜಾಸ್ತಿ ಇದ್ದೀವಿ ನಮ್ಮ ಹತ್ರ. ಇವ್ರು ಬಂದು ಇರೋಬೋದು ತಿನ್ಬಿಟ್ಟು ಏನು ಇನ್ನೂ ಇಲ್ವಾದ್ರು ಅಂತ ನಾವು ಏನು ಹೇಳೋಂಗಿಲ್ಲ ಬಿಡೋಂಗಿಲ್ಲ. ಏನಪ್ಪ ವಿಷಯ, ದ್ವಾರಕೀಶ್ ಅವರು ನಿಮಗೆ ಮೇನ್ ವಿಲನ್ ಹಾಕೋರೆ ಗುರು ಅಲ್ಲ, ಮಕ್ಕಳ ಮೇಲೆ ಹೊಡ್ಕೊಡ್ತೀನಿ ಗುರು, ನನಗೆಲ್ಲ ಮೇನ್ ವಿಲನ್ ಎಲ್ಲ ಹಾಕ್ತಾರೆ ಅಂದ್ಬಿಟ್ಟು ಅಪ್ಪು ದಿನ ಬಂದ್ಬಿಟ್ಟು ಆಟ ಆಡ್ತಾರೆ ಮನೆ ತಿಂತಾನೆ. ಸುಳ್ಳು ಹೇಳ್ಬಾರ್ದು. ಮದರ್ ಪ್ರಾಮಿಸ್ ಗುರು, ದುಡ್ಡು ಬೇರೆ ಕೊಟ್ಟಾರ ನೋಡು ಒಂದು 500 ರೂಪಾಯಿ ಅಂತ ಹೇಳಿ ಪಾಪ ಮದ ಬಂದ್ಬಿಡ್ತಾರೆ. ಒಂದು 500 ರೂಪಾಯಿ ಕೊಟ್ಟವ್ರೆ ಅಂತ. ಆಮೇಲೆ ಮೆಜೆಸ್ಟಿಕ್ ಕರ್ಕೊಂಡು ಹೋಗಿ ಪಾಪ ಆಮೇಲೆ ಮೈಸೂರಲ್ಲಿ ಜಲದರ್ಶಿನಿ ಗೆಟ್ಟೋದು ಕರ್ಕೊಂಡು ಹೋಗಿ ಅದು ಹೋದರೆ ಚೇತನ್ ರಾಮರಾವ್ ಅಂತ ನಮ್ಮ ಕಾಮಿಡಿ ಆ್ಯಕ್ಟ್ರು ರತ್ನಾಕರು ಇವರೆಲ್ಲ ಏನೋ ಇವನ್ನ ಕರ್ಕೊಂಬಂದ್ರೆ ಏನೋ ಅದೇ ವಿಲನ್ ರೋಮ್ಗೆ ಹೇಳಿದ್ರಲ್ಲ ಬರ್ತಿದ್ರು, ಯಾವನೋ ಗಂಪ ಇದ್ದೆ ನೋಡಿ ಇವನು ಕರ್ಕೊಂಬಂದಿದ್ದೆ ಅಂತ ಅಲ್ಬೇರೆ ಅಂದ್ಬಿಟ್ಟು ಮಿಸ್ಸು ಇಲ್ಲೋನು ಅಂತ ನಾನು ಏನಪ್ಪ ಇನ್ನೊಂದು ಬಾಗ್ರು ಅವ್ರ ಹತ್ರ ಏನು ಮಾತಾಡಿದ್ರೆ ಮೇಲ್ ಕರ್ಕೊ ಹೋದ್ರೆ ಇಂಟರ್ವಲ್ ಬ್ಲಾಕು ಏನೋ ತೆಗಿತಾವೆ ಬ್ರೇಕ್ ಟೈಮ್ಗೆ. ಆಮೇಲೆ ಇವನು ಪಕ್ಕದಲ್ಲಿ ನೋಡಿ ಅವ್ನು ಬಂದ ಅಂತ ನಾನು ಅವ್ನು ಏನು ಖುಷಿ ಆಯಿತು ಅಂದರೆ ರೆಡ್ ಸಾವ್ ಏನೋ ನನ್ನ ಮಗ ರಜನಿಕಾಂತ್ ಇದ್ದಂಗೆ ಅವನು ಎಲ್ಲ ರಜನಿ ಬಟ್ಟೆನೆಲ್ಲ ಹಿಂಗೆ ಆಲ್ಟ್ರ್ ಮಾಡಿ ಹಾಕ್ಬಿಡು ಅಂತ ನಮ್ಗೆ ಹೇಳ್ತಾವ್ರೆ. ನನಗೆ ಮೈಂಡಲ್ಲಿ ಓಡ್ತಾ ಇದ್ದರೆ ಆನಂದ ತಡೆಯೋಕ್ಕಾಗಲ್ಲ ನನಗೆ. ನಾವು ರಜನಿಕಾಂತ್ ಬಟ್ಟೆ ಎಲ್ಲ ಹಾಕೋಣ ಥರ ಹಾಕ್ಬಿಡ್ತಾ ಇದ್ದೀವ, ಏನು ಈ ಥರ ಸ್ಟಾರ್ ಬಂದ್ಬಿಡ್ತಲ್ಲ ನನಗೆ ಅಂತ. ಆಮೇಲೆ ಯಾರೋ ಮನ್ಮೋತ್ರ ಅವನು ಕರೆದುಬಿಟ್ಟು ರಾಮ ನೀಗೆ ಮಂಚಿನ ಮೇಕಪ್ చేయాలని చెప్పారు రా ಅಂತ ಅಂದ. ನಾವು ಹೋದೆ ಬಟ್ಟೆ ಬಿಚ್ಚಮ್ಮ ಅಂದ. ಯಾಕೆ ಸರ್ ಏನಮ್ಮ ಅಂಡ್ರೋಯಲ್ಲಿ ಅಲ್ಲಿ ಪೇ ಅಂತ ಏನಕ್ಕೆ ಮಗತ್ತಾನ ಮೇಕಪ್ ಹಾಕ್ತಾರೆ ಏನು ನಡೀತಾ ಇದೆ ಅಂತ ನೋಡಿದ್ರೆ ಅವನ ಪಾಪ ಇಡೀ ಬಾಡಿ ಪೇಂಟ್ ಹೊಡ ಆಗ ಮೊದಲೇ ಕರಗಿದೀವಿ ಅವ್ರ ಪೇಂಟ್ ಹೊಡೆದು ವಿಗ್ ಹಾಕಿ ಎಲ್ಲ ಮೇಕಪ್ ಹಾಕಿ ನೋಡ್ದ. ನಾನು ಮಿರರಲ್ಲಿ ನಮ್ಮ ನೋಡಿ ಪರವಾಗಿಲ್ಲ ನಾನು ಇನ್ನೇನು ಕಾಣಿಸ್ತಾ ಇದ್ದೆ. ನಾವು ಸುಧಾರಾಣಿ ಏನು ಭಾಳ ಸಣ್ಣವನವಾಗ ಕೃಷ್ಣ ಅನ್ಕೊಂಡಿದ್ದಾರೆ. ಅದು ರಿಲೀಸ್ ಆಗುತ್ತೆ. ಅದಾದಮೇಲೆ ಅದೇನು ರಾಯರ ಆಶೀರ್ವಾದನೋ ಗೊತ್ತಿಲ್ಲ, ಯಾವ ಪಾತ್ರ ಸಿಕ್ಕಿದ್ರು ಇವನ್ಗೆ ಹಾಕಿ ಫಸ್ಟು ಅನ್ನೋದು. ಯಾಕೆಂದರೆ ನೀವು ಹೇಳಿದ್ರಲ್ಲ ಪೋಷಕ ಕಲಾವಿದರು ಅಂತ, ಶ್ರದ್ಧೆ ಭಕ್ತಿ ಇದ್ರೆ ಏನಾಗುತ್ತೆ ಅಂತ ನೀವು ಹೇಳ್ತಾ ಇರಲ್ಲ. ಪೋಷಕ ಕಲಾವಿದರಲ್ಲಿ ಎಷ್ಟು ಸಂಬಳ ತಗೊಂಡು ಮಗ ನಾನೇ 2 ಲಕ್ಷ ಸಂಬಳ ಆ ಕಾಲಕ್ಕೆ 2 ರೂಪಾಯಿ ಕೊಟ್ಟರೆ ಸಾಕೊಂತಿದ್ದು. ಆದಮೇಲೆ ಪಾಪ ಅಂಬರೀಷ್ ಅವರು ಏನು ನಮ್ಮ ಮನೆ ಇಷ್ಟೊಂದು ಇಷ್ಟಪಡ್ತಾರೆ ನನಗೆ, ಇವರು ಆಗ್ಬಿಡೋದು ನೀವು ದಯವಿಟ್ಟು ಹೋಗಿ ಕೆಲಸ ನೋಡಿ ನಮ್ಮ ಮಗ ಎಲ್ಲ ಯಾವ ನೋಡ್ತಾರೆ ಬೇಡಿ ನಾವು ಬೇಡಿ ಅಂತ. ಅದಾದಮೇಲೆ ತರಲೆ ನನ್ನ ಮಗ ಪಿಕ್ಚರ್ ಇವನು ಎಂಟ್ರಿ ನಮ್ಮ ಫಾದರ್ ಪಿಕ್ಚರ್ ಶುರು ಚೆನ್ನಾಗಾಯ್ತು, ನಿಂತೋಯ್ತು ಫಿಲಮ್ ನಿಂತೋಯ್ತು. ಅದಾದಮೇಲೆ ನಮ್ಮ ಬಾವ ನಾವು ಇಬ್ಬರು ಸೇರಿ ಸಾಲ ಶುರು ಮಾಡಿ ಬಣ್ಣ ಅಂತೆಲ್ಲ ತೆಗೆದಾಗ ಏನು ಮುಗಿಸ್ತೀವಿ, ಯಾರು ಗಾಂಧಿನವರೆಲ್ಲ ನನಗೆ ಏನು ಇಲ್ಲ ಹೋಗಿರುತ್ತೆ ಆಯ್ತಪ್ಪ ಯಾಕೆ ಸರ್ ನೋಡ್ತಾರೆ ನೀನು ಚೆನ್ನಾಗಿ ಎಲ್ಲ ಎದುರಿಸೋದು ನನಗೆ. ಏನಂತ ಕೆಲಸ ಮಾಡ್ತಾರೆ ನಮ್ಮ ಕಡೆಗೆ ರಾಯರಿಗೆ ಹೋಗಿ ಅಡ್ಗಿಬಿಟ್ಟೆ ಪ್ರಿಂಟ್ ತೊಗೊಂಡೋಗಿ ಇಟ್ಬಿಟ್ಟು ಅಪ್ಪ ನೀವೇ ನೋಡ್ಕೊಳ್ಳಿ. 92ನೇ ಇಸ್ವಿ ಮೇ 15ನೇ ತಾರೀಕು ಇವನೊಬ್ಬ ಮಾಡಿದ್ದ ನನಗೆ ಇವನು ನಿಮಗೆ ಜನ ಅಂದರೆ ಇವಾಗ ನಾನು ಪಕ್ಕದಲ್ಲಿರೋರು ಕೇಳಿದೆ ಯಾವ ಫಿಲಮ್ ಬಂದವ್ರು ಸರ್ ಇವರು ಅಂದರೆ ಅಯ್ಯೋ ನಿನ್ನ ಮಗ ಮುಚ್ಚ ನಿಮ್ಮ ಫಿಲಮ್ಗೆ ನಮ್ಮ ಫಿಲಮ್ ಎಷ್ಟೋ ಜನ ಬಂದವ್ರ ಲೈಫ್ ಸ್ಟಾರ್ಟ್ ಆಯ್ತು. ಆ ಸಿನಿಮಾ ನನ್ನನ್ನು ಎಷ್ಟು ವರ್ಷ ನಡೆಸ್ತಾನೇ ಇದೆ, ಇನ್ನು ನಡೆಸ್ತಾ ಇದೆ. ಒಬ್ಬ ಪೋಷಕ ಕಲಾವಿದ ಆಗಲಿಕ್ಕೆ ಸಂಜೋಗ ಜರ್ನಿ. ಇದಾದಮೇಲೆ ಮಿಕ್ಕಿದ್ದು ನಾನು ಹೇಳಕ್ಕೆ ಹೇಳ್ಬಾರ್ದು. ಜಂಪ ಅದ್ರ ಪಾಡಿಗೆ ಅದು ಏನೇನೋ ಆಗ್ತಾನೆ, ದೇವರೇನೋ ಮ್ಯಾಜಿಕ್ ಶೋ ಮಾಡ್ತಾವನೆ, ಬದುಕಲ್ಲಿ ಆಗ್ತಾನೆ. ಬಟ್ ಏನೇ ಆದರೂ ನಾನು ಮೊನ್ನೆ ಒಂದು ಮಾಧ್ಯಮದಲ್ಲಿ